ಹೇಳಕ್ಕೆ ಅಂತಲ್ಲ, ಪಿಕ್ಚರ್ ನೋಡ್ರ ಮೇಲೆ ಹೇಳೋದು. ಇದು ಪಿಕ್ಚರ್ ನೋಡ್ರ ಮೇಲೆ ಕೇಂತೆ ಹೇಗಿತ್ತಂದೇಳಿ ನೀವು ಹೇಳ್ಕಾಯ್ತಾ. ನೆನ್ನೆ RCB ಗೆದ್ದು ಖುಷಿಗೆ ಇವತ್ತು ನಾನು ನನ್ನ ಫ್ಯಾಮಿಲಿನೆಲ್ಲ ಮೂವಿ ಕರ್ಕೊಂಡು ಹೋದೆ. ಅಕ್ಕ ಇದ್ದಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಆಗ್ತಿದ್ದಿತ್ತು. ಸ್ಟೋರಿ ಒಳ್ಳೆ ಸ್ಟೋರಿ ಒಳ್ಳೆ ಎಂತ ಕಬರ್ಜಿ ನನಗೆ ಹೇಳೋಕ್ ನೆನಪಾಯ್ತು. ಕರ್ಬೂಜ 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 ಅಂದರೆ ಎಂತ? ಕರ್ಬೂಜ ಅಂದರೆ ಎಂತ? ಸನ್ ಕಿಸ್ಸಿಂಗ್. ಹಿಂಗೆ ಸಣ್ಣ ಹತ್ರ ಕಿಸ್ ಮಾಡಿಸ್ಕೊಳ್ತಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂಚೂರು ಹೇಳಿಕೊಡು. ಅಲ್ಲ ಆಗಲೇ ಬಪ್ಪುದು ಅಡ್ಡಿಲ್ಲ, ನೀ ಹೇಳು, ಅವ್ರಿಗೆ ಅರ್ಥ ಮಾಡ್ಕೊತಾರೆ. ತುಂಬ ಶಾರ್ಪ್ ಇದ್ರು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ. ಹೇಳ್ರಿ ನಿಮಗೆ. ಇನ್ನೊಂದು ಸ್ವಲ್ಪ ಕೋಲ್ಡ್ ಆಯ್ಕಮ್ಮ. ಮತ್ತು ಬೇಕು ಅನ್ಮಂಗ ಇವತ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪಂಚಮಿ ಕೃಷ್ಣ. ಇವತ್ತು ಬ್ಲಾಸ್ಟ್ ಮೂವಿ ನೋಡುವ ಅಂದೇಳಿ ಪ್ಲ್ಯಾನ್ ಮಾಡ್ತಾ ನಾನು ಪಪ್ಪ ಅಮ್ಮ ಹೋಗುವ ಅಂದೇಳಿ ಎಣ್ಸ್ಕೊಂತ. ಇದು ಅಕ್ಕ ನೋಡಿ ಹೇಳಿದ್ಲು, ಒಳ್ಳೆ ಇತ್ತಂದೇಳಿ ಹೇಳಿದ್ಲು, ತುಂಬ ಒಳ್ಳೆ ಇತ್ತಂತ ಹೇಳಿದ್ಲು. ಸೊ ಫ್ಯಾಮಿಲಿ ನೋಡುವಂಥ ಮೂವಿ, ಮತ್ತು ಎಲ್ಲೂ ಒಂದು ಕಡೆನೂ ಬೋರ್ ಆಗ್ತಿಲ್ಲ ಅಂದೇಳಿ ಹೇಳಿದ್ಲು. ಸೊ ನಾನು ಪಪ್ಪ ಅಮ್ಮ ಈಗ ಮೂವಿ ನೋಡೋಕ್ಕೆ ಹೋಗ್ತಿದ್ದ. ಮೂವಿ ಹೇಗಿತ್ತು, ಯಾವುದೆಲ್ಲ ಒಳ್ಳೆ ಇತ್ತು ಅಂದೇಳಿ ನಾನು ಹೇಳ್ದೆ. ಈಗ ನಾವು ನಮ್ಮ ಕೋಟೇಶ್ವರದಲ್ಲಿರೋ ಭರತ್ ಸಿನಿಮಾಸಿಗೆ ಬಂತು. ಅಮ್ಮ ಪಪ್ಪ ಇಲ್ಲೇ ಇದ್ರು. ಪಪ್ಪ ಹಾಯ್ ಮಾಡಿ. ಹೇಗನ್ನಿಸ್ತಿದೆ? ತಮಿಳ್ ಮೂವಿಗೆ ಬಂದಿದ್ದೀರಾ? ತಮಿಳ್ ಒಳ್ಳೆ ಇತ್ತಲ್ಲ, ಒಳ್ಳೆ ಇತ್ತು ಅಂದೇಳಿ ಕಾಮ ಅಂದೇಳಿ ಬಂದಿದ್ರು. ಅರ್ಜುನ್ ಸರ್ಜಾ ಮೂವಿ ಅಲ್ಲ ಅದು? ಹೌದು. ಪಪ್ಪ ಅಮ್ಮಗೆ ಅರ್ಜುನ್ ಸರ್ಜಾ ಇಷ್ಟ, ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ. ಫೈಟಿಂಗ್ ಎಲ್ಲ ಒಳ್ಳೆ ಮಾಡ್ತಾರೆ, ಮತ್ತು ಅವ್ರದ್ದು ಮೂವೀಸ್ ಎಲ್ಲ ಮುಂಚೆ ಎಲ್ಲ ಅವ್ರು ನೋಡ್ತಿದ್ರ. ಸೊ ಒಳ್ಳೆ ಇರುತ್ತೋ ಅಂತ ನಾನು ಕರ್ಕೊಂಬಂದಿದ್ದೆ. ನಿಜ ಒಳ್ಳೆ ಇತ್ತಂತೆ, ಅಕ್ಕ ನೋಡಿ ಹೇಳಿದ್ಲು. ಅಮ್ಮಂಗಂತೂ ತುಂಬ ಎಕ್ಸೈಟೆಡ್ ಆಗಿದ್ರು, ಪಪ್ಪನೂ ಎಕ್ಸೈಟೆಡಾ? ಮತ್ತೆ ಎಂತಾದ್ರು ಹೇಳೋಕ್ಕಿತ್ತ? ಹೇಳಕ್ಕೆ ಅಂತಲ್ಲ, ಪಿಕ್ಚರ್ ನೋಡ್ರ ಮೇಲೆ ಹೇಳೋದು. ಇದು ಪಿಕ್ಚರ್ ನೋಡ್ರ ಮೇಲೆ ಕೇಂತೆ ಹೇಗಿತ್ತಂದೇಳಿ ನೀವು ಹೇಳ್ಕಾಯ್ತಾ? ಸರಿ ಓಕೆ. ಪಿಕ್ಚರ್ ನೋಡ್ರ ಮೇಲೆ ಹೇಗಿತ್ತಂದೇಳಿ ಹೇಳ್ತಾರಂತ. ಪಿಕ್ಚರ್ ನೋಡ್ಕೊಂಡು ಬಂದಮೇಲೆ ಮಾತಾಡಿಸ್ತೆ. ಎಂತ ಹೇಳ್ತೀರಿ ಕೇಂಬ? ಅಕ್ಕ ಒಬ್ಳು ಮಿಸ್ಸಿಂಗ್. ಅಕ್ಕ ಇದ್ದಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಆಗ್ತಿದ್ದಿತ್ತು. ನಮ್ದೊಂದು ಕಂಪ್ಲೀಟ್ ನ್ಯೂಕ್ಲಿಯರ್ ಫ್ಯಾಮಿಲಿ. ವಿ ಮಿಸ್ ಯು ಅಕ್ಕ. ಬೆಂಗಳೂರಲ್ಲಿ ಕೂತಿದ್ರು. ಈಗ ಜಸ್ಟ್ ನಾವು ಫಿಲಮ್ ನೋಡ್ಕೊಂಬಂತು. ಫಿಲಮ್ ಮಾತ್ರ ಸಾಲಿಡ್ ಇದ್ದಿತ್ತು. ಲೈಕ್ ಫುಲ್ ಫೈಟಿಂಗ್ ಸೀನ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ತೋರಿಸಿದ್ರು. ಕಂಬ ಅಮ್ಮಂಗೆ ಪಪ್ಪಂಗೆ ಹೇಗೆ ಅನಿಸ್ತಾನೆ ಅಡಿಗೆಂಬ? ಹೇಗೆ ಅನಿಸ್ತಮ್ಮ? ಸೂಪರ್ ಫಿಲಮ್, ತುಂಬ ಒಳ್ಳೆ ಇತ್ತು. ತುಂಬ ಒಳ್ಳೆ ಇತ್ತಾ? ಎಂತ ಇಷ್ಟ ಆಯ್ತು ಫಿಲಮ್ ಮೂವಿಯಲ್ಲಿ? ಎಲ್ಲ ಅಂದರೆ ಸ್ಟೋರಿ ಒಳ್ಳೆ ಇತ್ತು, ಫೈಟ್ ಒಳ್ಳೆ ಇತ್ತು. ಸ್ಟೋರಿ ಇಷ್ಟ ಆಯಿತು, ಮತ್ತು ಫೈಟಿಂಗ್ ಸೀನ್ಸ್ ಎಲ್ಲ ಇಷ್ಟ ಆಯಿತಾ? ಹಾಂ ಅಪ್ಪ ಮಗಳ ಅಮ್ಮ ಸ್ಟೋರಿ ಯಾರ್ದು ಸ್ಟೋರಿ? ಅಪ್ಪ ಮಗಳ ಅಮ್ಮ. ಅಪ್ಪ ಮಗಳದು ಅಮ್ಮಂದು ಸ್ಟೋರಿ ಇಷ್ಟ ಆಯಿತಾ? ಹಾಂ ಮಗಳು ಚಿಕ್ಕಪ್ಪ. ಹಾಂ, ತುಂಬ ಇಷ್ಟ ಆಯಿತು. ಪಪ್ಪಂಗೆ ಅದೆಲ್ಲ ಇಷ್ಟ ಆಯಿತು. ನನ್ನ ಪಪ್ಪ ಅಮ್ಮಂಗೂ ಇಷ್ಟ ಆಯಿತು. ನನಗೂ ತುಂಬ ಇಷ್ಟ ಆಯಿತು ಫಿಲಮ್ಮು. ಎಂತ ಇಲ್ಲ ಸುಮ್ಮನೆ ಕರೆದದ್ದು. ಇಲ್ಲಿ ಸೌಂಡ್ ಕೇಳುತ್ತ. ಈಗ ನಾವು ಫಿಲಮ್ ನೋಡ್ಕೊಂಡು ಮನೆಗೆ ಬಂತು. ಬಾಪತಿಗೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ತಂತು. ಅದರಲ್ಲಿ ಕರ್ಬೂಜ ಅಂದರೆ ಎಂತ? ಕರ್ಬೂಜ ಅಂದರೆ ಎಂತ ಹೇಳ್ತಾರೆ? ಮಸ್ಕ್ ಮೆಲನ್ನ ಅದೊಂದು 2 ಹಣ್ಣು ತಂದಿತ್ತು. ಅದನ್ನು ಅಮ್ಮ ಜ್ಯೂಸ್ ಮಾಡ್ತಿದ್ರು. ಈಗ ತುಂಬ ಶೆಕೆ ಇತ್ತು ಇಲ್ಲಿ ಬಂದು, ಸಿಕ್ಕಾಪಟ್ಟೆ ಹ್ಯೂಮಿಡ್ ಇತ್ತು. ಸೊ ಅಮ್ಮ ಜ್ಯೂಸ್ ಮಾಡ್ತಿದ್ರು. ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದ್ರ ಮೇಲೆ ಒಂದು ರೌಂಡ್
ಇಲ್ಲೇ ಒಂದು ರೌಂಡ್ ಹಾಕೊಂಡು ತುಂಬ ತುಂಬ ಶೆಕೆ ಅಲ್ಲ. ಸೊ ಒಂದು ಸ್ವಲ್ಪ ಗಾಡಿ ತೊಗೊಂಡು ಒಂದು ರೌಂಡ್ ಹಾಕೊಂಡ್ಬಂದರೆ ಮೈಂಡ್ ಕೂಡ ಫ್ರೆಶ್ ಆಯ್ತು. ಮತ್ತು ಸನ್ ಕಿಸ್ಸಿಂಗ್ ಹಿಂಗೆ ಸಣ್ಣ ಹತ್ರ ಕಿಸ್ ಮಾಡಿಸ್ಕೊಳ್ತಿದ್ರೆ ಸುಟ್ಟು ಬದನೇಕಾಗ್ತದೆ. ಮೊದಲೇ ಟ್ಯಾನ್ ಇದೆ. ಆಯಿತು ಜ್ಯೂಸ್. ಐಸ್ ಕ್ಯೂಬ್ಸ್ ಇತ್ತಮ್ಮ? ಓ ನಾನು ಹೇಳೋಕ್ಕಿಂತ ಮುಂಚೆನೇ ಹಾಕ್ತಾನೆ ಇದೆಯಾ? ಇದು ಸ್ಪೆಕ್ಸಿಗೆ ಕಣ್ಣೇ ತೋರಲ್ಲ. ನೆನ್ನೆ RCB ಗೆದ್ದು ಖುಷಿಗೆ ಇವತ್ತು ನಾನು ನನ್ನ ಫ್ಯಾಮಿಲಿನೆಲ್ಲ ಮೂವಿ ಕರ್ಕೊಂಡು ಹೋದೆ ಅಲ್ಲಮ್ಮ? ಪಾಪ ಮ್ಯಾಚ್ ಕಂಡ್ರಾ ನೆನ್ನೆ RCB ಗೆದ್ದಿದ್ದ? ಹಾಂ, ನೋಡಿದ್ರಾ ನೀವು? ಹಾಲು ಹಾಕೋದ ಈಗ ಅದಕ್ಕೆ? ಹೆಂಗೆ ಮಾಡೋದು ಒಂಚೂರು ಹೇಳಿಕೊಡು. ನೀನು ಆಗಲೇ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂಚೂರು ಹೇಳಿಕೊಡು. ಅಲ್ಲ, ಆಗಲೇ ಬಪ್ಪುದು ಅಡ್ಡಿಲ್ಲ, ನೀ ಹೇಳು, ಅವ್ರಿಗೆ ಅರ್ಥ ಮಾಡ್ಕೊಂತಾರೆ. ತುಂಬ ಶಾರ್ಪ್ ಇದ್ರು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ. ಲೈಟ್ ಇಲ್ಲಿ ಅಲ್ಲಿ? ಓ, ಅಲ್ಲ ಇಲ್ಲ ಎಂತ ಕಬರ್ಜಿ ಅದು ನನಗೆ ಹೇಳೋಕ್ ನೆನಪಾಯ್ತು. ಕರ್ಬೂಜ ಹಣ್ಣು, ಮಸ್ಕ್ ಮಿಲನ್ ಕ್ಲೀನಾಗಿ ಸುಪ್ಪಿ ತೆಗೆದು ಎಲ್ಲ ನೀಟಾಗಿ ಬೀಜ ಎಲ್ಲ ತೆಗೆದು ಹಚ್ಬಿಟ್ಟು ಒಂದು ಏಲಕ್ಕಿ ಹಚ್ಬಿಟ್ಟು ರುಬ್ಬದೆ ತಾನೆ ನೀನು? ಹಚ್ಬಿಟ್ಟು ಒಂದು ಏಲಕ್ಕಿ ಹಾಕಿ ರುಬ್ಬೋದು. ಒಂದು ಏಲಕ್ಕಿ ಹಾಕಿ ರುಬ್ಬೋದು. ಸಿಹಿ ಬೇಕಾದ್ರೆ ಒಂಚೂರು ಬೆಲ್ಲ ನೀ ಹಾಕಿದ್ಯಲ್ಲ? ಹಾಕಿದ್ದೆ, ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ರುಬ್ಬೋದು. 2 ಹಣ್ಣು ಮಾಡಿದ್ಯಮ್ಮ? ಇಲ್ಲ ಒಂದೇ ಹಣ್ಣು? ಹಾಂ. ಆಮೇಲೆ ಒಂದು ಗ್ಲಾಸ್ ಹಾಲು, 1 ಗ್ಲಾಸ್ ಹಾಲು ಹಾಕ್ತಿದ್ರು. ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೆ. ಮತ್ತೆ ಅದ್ರಲ್ಲಿ ಅಷ್ಟೇ, ಮತ್ತೇನಂತ ಇಲ್ಲ? ಅಷ್ಟೇ ಐಸ್. ಸೋ ಸಿಂಪಲ್. ಕೋಲ್ಡ್ ಬೇಕಾದ್ರೆ ಐಸು. ಕೋಲ್ಡ್ ಬೇಕಂದ್ರೆ ಐಸ್ ಹಾಕೊಂಡ್ಲಕ್ಕ, ನಿಮಗೆ ಕೋಲ್ಡ್ ಬೇಡ ಅಂದರೆ ಐಸ್ ಹಾಕೊಳ್ಳೋದು ಬೇಡ. ಕರ್ಬೂಜ ಹಣ್ಣಿಲಿ ಜ್ಯೂಸ್ ತೋರ್ಸ್ಕಂತೆ. ಒಂಚೂರು ಕೊಡು ಟೇಸ್ಟ್ ಅಂತ ಹೇಳ್ತೆ. ಅದನ್ನ ಹೇಳ್ಕಲ್ಲ. ಇಷ್ಟು ದಿನ ನಾನು ಮಾಡ್ತಿದ್ದೆ, ನಾನೇ ಟೇಸ್ಟ್ ಕಾಣ್ತಿದ್ದೆ. ಇವತ್ತು ಅಮ್ಮ ಮಾಡಿದ್ರು ಟೇಸ್ಟ್. ನಾನು ಟೇಸ್ಟ್ ಮಾಡಿ ಹೇಳ್ತೆ ಹೆಂಗಿತ್ತು ಅನ್ನೋದು. ಐಸ್ ಕರಗಲಿ, ಸ್ವಲ್ಪ ಹಾಲು. ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ರು. ಅದೇ 1 ಗ್ಲಾಸ್ ಹಾಲು, 1 ಗ್ಲಾಸ್ ದೊಡ್ಡ ಗ್ಲಾಸ್. ಓಕೆ, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಹಾಕಿದ್ರು. ಇದರಲ್ಲಿ ಮತ್ತೆ ಒಂಚೂರು ಒಂದು ಹಾಡು ಹೇಳ್ಕೊಂಬ. ಎಂತ ಹಾಡು ಹೇಳೋದು ನೋಡಿ, ಈಗ ಹಾಡು ಹೇಳೋದು ಪಿಕ್ಚರ್ ಒಂದು ಸುಸ್ತಾಯ್ತು. ಈಗ ಪಿಕ್ಚರ್ದಲ್ಲೇ ಹಾಡುವಂತಲ್ಲ, ಆ ಹಾಡು ಹಾಡು. ಪಿಕ್ಚರ್ ಇದೆ, ಇಂಗ್ಲಿಷ್ ಹಾಡು ಹಾಕಿದ್ರಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಪೂರ್ತಿ. ಹಾಡೇ ಇಷ್ಟು ಬೇಡ ನಂಗೆ. ಹಾಡೇ ಕಡಿ ಇಲ್ಲ ಕುಡಿತೆ ಫಿಲಮಲ್ಲಿ. ಕೋಲ್ಡ್ ಆದ್ರ ಮೇಲೆ ಅಲ್ಲ, ಫಿಲಮಲ್ಲಿ ಹಾಡೇ ಇಲ್ಲಲ್ಲ. ಫಿಲಮಲ್ಲಿ ಒಂದು ಹಾಡೇನೋ ಇತ್ತಷ್ಟೇ. ಗೊತ್ತಿಲ್ಲ ನಂಗೆ. ಒಂದು ಹಾಡು ಇದ್ದಂಗೆ ಇತ್ತಪ್ಪ. ಲೈಕ್ ಇತ್ತು. ಹೇಳ್ರಿ ನಿಮಗೆ. ಇನ್ನೊಂದು ಸ್ವಲ್ಪ ಕೋಲ್ಡ್ ಆಯ್ಕಮ್ಮ. ಸಾಕಾ? ಜಾಸ್ತಿ ಕೋಲ್ಡ್ ಕುಡಿಯೋಕಾಗ ಹೀಟ್ ಹತ್ತು, ಬಾಡಿ ಹೀಟ್ ಹತ್ತು. ಮತ್ತು ಅದು ಒಳ್ಳೇದು ಎಲ್ಲ ಅಂತರು. ಬಟ್ ಈ ವೆದರ್ಗೆ ಎಷ್ಟು ಕೋಲ್ಡ್ ಕುಡಿದ್ರು ಮತ್ತು ಬೇಕು ಅನ್ಮಂಗತ್ತು. 1 ಗ್ಲಾಸ್ ನಾನು ಇನ್ನೊಂದೆರಡು ಎಂತ ಇದು ಐಸ್ ಕ್ಯೂಬ್ ಹಾಕ್ಕೊಂಡೆ. ಬಸ್ ಕೋಲ್ಡ್ ಕುಡಿಯೋಕ್ಲಾಯ್ತು. ವಾವ್, ಅಮ್ಮ ಬಿಸಿ ಬಿಸಿ ಓಡ್ ದೋಸೆ ಮಾಡ್ತಿದ್ರು. ನಾನು ಅದನ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಹಂಗೆ ಹಿಡ್ಕ ಅಮ್ಮ, ಅದು ಚೆನ್ನ ತುತ್ತ ಥರ ಬರುತ್ತೆ. ಹಿಂಗೆ ಇಟ್ಕೊಂಡು ಬೇರೆ ಆಯ್ತದೆ ಅಷ್ಟೇನಾ? ಮತ್ತು ಅದು ಅದ್ರ ಮೇಲೆ ಬರುತ್ತಾ? ಅದು
ಹೊಟ್ಟೆ ಹೊಟ್ಟೆ ಅದೇ ಹಿಟ್ಟೊಂಚೂರು ಫ್ರಿಜ್ಜಿಗೆ ಇಟ್ಟು ದಪ್ಪ ಆಯ್ತು ಬಂದಿತ್ತು ಈಗ ಕಾಣಿಸ್ತಾ ಬರ್ತಾ ಇದೆ. ಬೆಳಗ್ಗೆ ಅಮ್ಮ ತಿಂಡಿಗೆ ಓಡ್ ದೋಸೆ ಮಾಡಿದ್ರು, ಅದು ಲೈಕ್ ಆಯಿತು. ನಾನು ತುಪ್ಪ ಹಾಕೊಂಡು ತಿಂದೆ. ಈಗ ಮತ್ತೆ ಬಿಸಿ ಬಿಸಿ ಓಡ್ ದೋಸೆ ಮಾಡ್ತಿದ್ರು ಈವ್ನಿಂಗ್. ಹಾಂ, ಈಗ ತೂತು ಬರ್ತಿತ್ತು ಇನ್ನೂ ಬರ್ತಿತ್ತು ಹಾಂ. ಮುಂಚೆ ಎಲ್ಲ ಅಜ್ಜಿ ಮಾಡ್ತಿದ್ದಿದ್ರು ಓಡ್ ದೋಸೆ. ಜ್ಯೂಸ್ ಮಾಡಿದ್ದು ಒಳ್ಳೇದಾಯ್ತಾ? ಥ್ಯಾಂಕ್ ಯು, ವೆಲ್ಕಮ್. ಒಂದು ಜೋಳ ಬೇಯಿಸ್ನೇನ, ನಾನು ಜೋಳ ಬೇಯಿಸ ಮತ್ತೆ ನಾನು ಆಮೇಲೆ ಓಡ್ ದೋಸೆ ಮಾಡಿಕೊಡಿ. ಅಲ್ಲ, ಇದನ್ನ ಮಗ್ಚಕ್ಕ ಓಡ್ ದೋಸೆನ. ಈಗ ಫುಲ್ ಹೊಟ್ಟೆ ಬಂತು. ಎಂತ ಮಗ್ಚಕ್ಕಿಲ್ಲ, ಅದು ಹಾಗೆ ಎತ್ತಿ ಇಡೋದಷ್ಟೇ. ಮುಚ್ಚಕ್ಕಿಲ್ಲ. ದಾಣಿ ಎಣ್ಣೆ ತಿನ್ಲೆ ನೀನು? ಅಮ್ಮ ಬೆಂತ್ ಕಾಣ ಹೇಳ್ಸೋದೇ ಕಷ್ಟ ಇದೆ. ನೀನು ಮಲ್ಕೊಂಡಾಗ ಹೇಳ್ಸೋದು ಹತ್ತಿ ಹೇಳ್ಸೋದಂದ್ರೆ ಹೇಳ್ಸಿ ಸಾಕತ್ತಲ್ಲ, ಹಾಗೆ ಇದು ಹೇಳ್ಸೋದಂತ ತುಂಬ ಕಷ್ಟ. ಅಲ್ಲ, ಎಲ್ಲರ ಮನೆ ಓಡ್ ದೋಸೆನೂ ಹಂಗೆ ಹೇಳ್ಕೊಟ್ಟು ತಕ್ಷಣ ಹೇಳ್ಸತ್ತೆ. ಸ್ವಲ್ಪ ಹೀಗೆ ತೆಗಿಯೋದು, ಸ್ವಲ್ಪ ತೆಗಿಯೋದು ಬಿಸಿ ಬಿಸಿ ಓಡ್ ದೋಸೆ ಪಂಚಮಿ ಸೊಟ್ಟಿಗೆ ತೆಗೆದು ಬಿಡ್ಬೇಡ. ಅದು ನನಗಲ್ಲ, ನಿನಗಲ್ಲ, ನಂಗ. ನನಗೆ ತಗೋ. ಹಾ, ತುಪ್ಪ ಹಾಕಿದ್ಯಮ್ಮ ಇದ್ರ ಮೇಲೆ? ಇಲ್ಲ, ಹಾಕಿಲ್ಲ, ಎಣ್ಣೆ ಹಾಕಿದ್ದೆ ಸ್ವಲ್ಪ ಹಿಟ್ಟಿಗೆ. ಸಮ ಕಾಯಿ ಹಾಕಿದ್ಯಾ ಕಾಂತಲ್ಲ, ಒಳ್ಳೆ ಬೆಳಗ್ಗೆ ಒಳ್ಳೆ ಟೇಸ್ಟ್ ಇದ್ದಿದ್ದು. ನಂಗೆ ಇಷ್ಟ ತೋಡ್ ದೋಸೆ. ನನಗೆ ಎಂಥ ಸಾರು ಬೇಕನ್ಸೋದಿಲ್ಲ. ಮೀನು ಸಾರು, ಕೋಳಿ ಸಾರು ಎಂಥ ಸಾರು ಬೇಕನ್ಸೋದಿಲ್ಲ. ಅದು ಕಾಯಿ ಹಾಕಿರ್ತಾರ, ಸೊ ಹಾಗೆ ತಿಂಬಕ್ಕೆಲ್ಲ ಹಾಕಿರತ್ತೆ, ಅದು ಟೇಸ್ಟ್ ಸಿಕ್ಕತ್ತು. ಹಲೋ, ನೈಟ್ ಈಗ ಊಟಕ್ಕೆ ಓಡ್ ದೋಸೆ ತುಪ್ಪ ಹಾಕೊಂಡು ರೆಡಿ ಆಗಿದೆ, ಕಾಯ್ತಿದ್ದೆ. ಅಮ್ಮ ಅಲ್ಲಿ ಓಡ್ ದೋಸೆ ಮಾಡ್ತಿದ್ರು. ಟಾಟಾ ಹಾಕ ಹಸಿ ಬರ್ತು. ಥ್ಯಾಂಕ್ ಯು. ಮತ್ತೇನೊಂದು ಮಾಡ್ತೀಯ ಅಮ್ಮ? ಇಲ್ಲ ಬೇಕಾ? ಸಾಕನ್ಸತ್ತು. ಸಾಕು ನಂಗೆ ಬೇಡ, ಸಾಕು. ಇಲ್ಲ ಹೌದು, ನಂಗೆ ಅದು ಇನ್ನೊಂದು ಹೆಚ್ಚಾಯ್ತು. ಬಿಸಿ ಬಿಸಿ ಓಡ್ ದೋಸೆ ವಿತ್ ಗೀ. ನನಗೆ ಓಡ್ ದೋಸೆಗೆ ಸಾಂಬಾರು ಚಟ್ನಿ ಅದೆಲ್ಲ ಯಾವುದು ಇಷ್ಟ ಆಗ್ತಿಲ್ಲ. ಇಲ್ಲಿ ಊರಿನವ್ರು ಹೇಳ್ತಾರೆ ಓಡ್ ದೋಸೆಗೆ ಮೀನು ಸಾರು, ಬಂಗಡಿ ಮೀನು ಸಾರು ಆಗಲಿ, ಮೀನು ಪದಾರ್ಥ ಲೈಕ್ ಆತಂದಡಿ ಹೇಳ್ತಾರೆ. ಕೋಳಿ ಸಾರು, ಮೀನು ಸಾರು ಲೈಕ್ ಆತು. ಬಟ್ ನನಗೆ ಲೈಕ್ ಆತು, ಸತ್ಯ ಲೈಕ್ ಆತು ಮೀನು ಪದಾರ್ಥ ಅಲ್ಲ. ಬಟ್ ನನಗೆ ಇದು ಕಾಯಿ ಹಾಕಿರ್ತಾರಲ್ಲ, ಇದು ಹಾಗೆ ತಿಂದರೆ ನಂಗೆ ಆಲ್ರೆಡಿ ಈಗ ಬಾಯಲ್ಲಿ ನೀರು ಬರ್ತಿತ್ತು. ಹಾಗೆ ತಿಂದರೆ ಟೇಸ್ಟ್ ಸಿಕ್ಕತ್ತೆ, ಇದ್ರದ್ದು ಟೇಸ್ಟ್ ಸಿಕ್ಕತ್ತೆ. ಮೀನು ಪದಾರ್ಥ ಹಾಕ್ಕೊಂಡ್ರೆ ಮೀನು ಪದಾರ್ಥದ ಟೇಸ್ಟ್ ಜಾಸ್ತಿ ಸಿಕ್ಕತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹಾಗೆ ತಿಂತೆ. ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ? ಇದರೊಟ್ಟಿಗೆ ಅಮ್ಮ ಒಳ್ಳೆ ಮಜ್ಜಿಗೆ ಮಾಡಿರೋ. ಈ ಶೆಕೆಗೆ ಎಷ್ಟು ಹೈಡ್ರೇಟ್ ಆಗಿದ್ರೂ ಸಾಕತ್ತಿಲ್ಲ. ಸೊ ಇದು ನನ್ನ ಡಿನ್ನರ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೇನೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಮತ್ತೆ ಸಿಗುವ. ಬಾಯ್.